ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಮಧ್ಯಪ್ರಾಚ್ಯ ರಾಷ್ಟ್ರಗಳು, ಕೊಲ್ಲಿ ರಾಷ್ಟ್ರದಲ್ಲಿ, ಗಲ್ಫ್ ರಾಷ್ಟ್ರಗಳಲ್ಲಿ ಯಾವ ರೀತಿ ಯುದ್ಧಗಳು ಆಗ್ತಿದೆ ಅನ್ನುವಂಥದ್ದು ನೀವು ಸುಮಾರು 3 ವಾರಗಳಿಂದ ನೋಡ್ತಾ ಇದ್ವಿ. ನೂರಾರು ಸಾವು ನೋವುಗಳಾಗ್ತಾ ಇದೆ, ಆದರೂ ಕೂಡ ಯುದ್ಧ ನಿಲ್ತಾ ಇಲ್ಲ. ಇರಾನ್ ಕೂಡ ಅಮೆರಿಕ ಮತ್ತು ಇಸ್ರೇಲ್ನವರ ದಾಳಿಗೆ ಪ್ರತಿದಾಳಿಯನ್ನ ಮಾಡ್ತಾನೆ ಇದೆ. ನಾವು ಕೂಡ ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳ್ತಿದೆ. ಸೊ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯಲ್ಲಿ ಒಂದು ಹಾಸ್ಟೆಲ್ಗಿರಬಹುದು, ಒಂದು ಶಾಲೆಯ ಮೇಲೆ ಅಟ್ಯಾಕ್ ಆಗುತ್ತೆ, 180ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾವಾಗುತ್ತೆ. ಇದಕ್ಕೆ ಪ್ರತೀಕಾರವನ್ನು ತೀರಿಸಲೇಬೇಕು ಅಂತ ಹೇಳ್ಕೊಂಡು ಇರಾನ್ ಏನಿದೆ ಒಂದು ಪಣವನ್ನು ತೊಟ್ಟಿದೆ. ನಮ್ಮ ಮಕ್ಕಳನ್ನ ಕೊಂದಿರುವಂತಹ ಇಸ್ರೇಲ್ನ ಪ್ರಧಾನಿ ಆಗಿರುವಂತಹ ಬೆಂಜಮಿನ್ ನೆತನ್ಯಾಹು ಹತ್ಯೆಯನ್ನ ಮಾಡೇ ಮಾಡ್ತೀವಿ ಅಂತ 2 ದಿನಗಳ ಹಿಂದೆನೆ ಇರಾನ್ ಅನೌನ್ಸ್ ಅನ್ನ ಮಾಡಿದೆ. ಆತ ಎಲ್ಲಾದ್ರೂ ಇರಲಿ, ಮಕ್ಕಳನ್ನ ಕೊಂದಂತಹ ಕೊಲೆಗಾರನನ್ನ ನಾವು ಹತ್ಯೆ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ನೆತನ್ಯಾಹು ಕೊಲೆ ಆಗುತ್ತೆ ಅನ್ನುವಂಥ ಕೂಡ ಸುದ್ದಿ ಹಲ್ಚಲ್ ಎಬ್ಬಿಸುತ್ತೆ. ಅದಕ್ಕೆ ಕ್ಲಾರಿಫಿಕೇಶನ್ ಕೊಡೋ ರೀತಿ ಒಂದು ಕಾಫಿಯನ್ನ ಕಪ್ಪನ್ನ ಕೈಯಲ್ಲಿ ಹಿಡ್ಕೊಂಡು ಬೆಂಜಮಿನ್ ನೆತನ್ಯಾಹು ಕೂಡ ಕ್ಲಾರಿಫಿಕೇಶನ್ ಕೊಡ್ತಾನೆ, ನಾನು ಸತ್ತಿಲ್ಲ, ನಾನು ಬದುಕಿದ್ದೀನಿ ಅಂತ. ಸೊ ಇಲ್ಲಿ ಯುದ್ಧಗಳು ನಡೀತಾ ಇದೆ. ಇರಾನ್ ಕೂಡ, ಅಮೆರಿಕ ಏನ್ ಅನ್ಕೊಂಡಿತ್ತು, ಪುಟ್ಟ ರಾಷ್ಟ್ರ, ಜನಗಳು ಸಾಕಷ್ಟಿಲ್ಲ, ಸೈನಿಕರು ಸಾಕಷ್ಟಿಲ್ಲ, ಯುದ್ಧೋಪಕರಣಗಳು ಸಾಕಷ್ಟಿಲ್ಲ, ನಾವು ಹೇಗಾದ್ರೂ ಆ ದೇಶವನ್ನ ಕುಳ್ಗಟ್ಟಬಹುದು ಅಂತ ಅನ್ಕೊಂಡು ಯುದ್ಧಕ್ಕೆ ಇಳಿಯತ್ತೆ ಅಮೆರಿಕ. ಬಟ್ ಈಗ ಅಮೆರಿಕ ಇಸ್ರೇಲ್ ಎಲ್ಲ ಪತ್ರುಗಟ್ಟು ಹೋಗ್ತಾ ಇದೆ. ಯಾಕಂದ್ರೆ ಇರಾನ್ನ ಒಂದು ಶಕ್ತಿಯನ್ನ ನೋಡಿ, ಅದರಲ್ಲಿರುವಂತಹ ಒಂದು ಹೈ ಟೆಕ್ನಾಲಜಿ ಹೊಂದಿರುವಂತಹ ಒಂದು ವೆಪನ್ಸ್ಗಳನ್ನ ನೋಡಿ ಅಮೆರಿಕ ಪತ್ರುಗಟ್ಟು ಹೋಗ್ತಾ ಇದೆ. ಎಸ್ಪೆಷಲಿ ಈಗಷ್ಟೇ ಅಮೆರಿಕ ಕೂಡ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ. ಏನಪ್ಪಾ ಅಂತಂದ್ರೆ, ನಮ್ಮ ದಾಳಿಗೆ ಈ ರೀತಿ ಪ್ರತಿದಾಳಿ ಇರಾನ್ ಮಾಡುತ್ತೆ ಅಂತ ನಾವು ಕನಸು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ಕೊಂಡು ಟ್ರಂಪೇ ಹೇಳ್ತಾ ಇದ್ದಾನೆ. ಸೊ ಈಗ ಬರೀ ಈ ಒಂದು ಇರಾನ್ನ ಯುದ್ಧದ ಬಿಸಿ ಅಮೆರಿಕ ಮತ್ತು ಇಸ್ರೇಲ್ಗೆ ತಟ್ಟಿರೋದು ಮಾತ್ರ ಅಲ್ಲ, ಗಲ್ಫ್ ರಾಷ್ಟ್ರಗಳಿಗೂ ಕೂಡ ತಡ್ತಾ ಇದೆ. ಅದು ಆಮೇಲೆ ಹೇಳ್ತಾ ಹೋಗ್ತೀನಿ. ಬಟ್ ಇಲ್ಲಿ ಎಲ್ಲರೂ ಕೂಡ ಅನ್ಕೊಂಡಿದ್ರು ಪುಟ್ಟ ರಾಷ್ಟ್ರ, ಏನು ಕೂಡ ಮಾಡೋಕ್ಕಾಗಲ್ಲ, ಅವರಿಂದ ಶಕ್ತಿಯೇ ಇಲ್ಲ, ತಾಕತ್ತೇ ಇಲ್ಲ, ಹೈ ಟೆಕ್ನಾಲಜಿ ಹೊಂದಿರುವಂತಹ ವೆಪನ್ಸ್ಗಳು ಅವ್ರ ಹತ್ರ ಸ್ವಲ್ಪ ಮಟ್ಟಿಗಿದೆ ಅಷ್ಟೇ ಅಂತ ಅನ್ಕೊಂಡಿದ್ರು. ಬಟ್ ಈಗ ಅಮೇರಿಕವೇ ನೋಡುವಂಥ ಪೆಟ್ಟನ್ನ ಇರಾನ್ ಕೊಡ್ತಾ ಇದೆ. ಸೊ ಅಮೇರಿಕ ಈಗ ಹರ್ಮುಜ್ ಜಲಸಂಧಿ ಏನಿದೆ, ಹರ್ಮುಜನ ಟೋಟಲಿ ಕಂಟ್ರೋಲ್ ಹಿಡ್ಕೊಂಡಿರುವಂಥದ್ದು ಇರಾನ್ ಅವರು. ಬಟ್ ಆ ಪುಟ್ಟ ರಾಷ್ಟ್ರ ಅಂತ ಹೇಳ್ಕೊಂಡು ಇಷ್ಟು ಯುದ್ಧ ಸಾರ್ಕೊಂಡು ಹೋದ್ರಲ್ಲ, ಹಂಗಂತ ಆ ಹರ್ಮುಜನ್ನ ಇವರು ಕಬ್ಜಾ ಮಾಡ್ಕೊಳ್ಳಿ ನೋಡೋಣ, ಅದು ಅಮೆರಿಕಕ್ಕೆ ಮಾಡುವಂಥ ತಾಕತ್ ಅವ್ರ ಹತ್ರ ಇಲ್ಲ. ಬಿಕಾಸ್ ಅಮೆರಿಕ ಈಗಲೂ ಕೂಡ ಹೆದರ್ಕೊಳ್ತಾ ಇದೆ. ಅಕ್ಕಪಕ್ಕದ ನೆರೆಹೊರೆಯ ರಾಷ್ಟ್ರಗಳ ಸಹಾಯವನ್ನ ಕೇಳ್ತಾ ಇದೆ ಅಮೆರಿಕ. ಏನಪ್ಪಾ ಅಂತಂದ್ರೆ, ಹರ್ಮುಜ್ ಜಲಸಂಧಿಯನ್ನ ನಮ್ಮದಾಗಿಸ್ಕೊಳ್ಬೇಕು ಅಂತಂದ್ರೆ ನೀವೆಲ್ಲರೂ ಕೂಡ ಮುಂದೆ ಬನ್ನಿ ಅಂತ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನ ಅಮೆರಿಕ ಕೊಡ್ತಿದೆ. ಹಾಗಂತ ಬೇರೆ ರಾಷ್ಟ್ರಗಳು ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಅಮೆರಿಕಕ್ಕೆ ಸಪೋರ್ಟ್ ಮಾಡೋದಕ್ಕೆ. ಇದು ಒಂದ್ ಕಡೆ. ನಾನಿವತ್ತು ಏನಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇಷ್ಟು ದಿನ ಈ ಗಲ್ಫ್ ರಾಷ್ಟ್ರಗಳು ಅಮೆರಿಕ ಮತ್ತು ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇದ್ದಲ್ವಾ, ಅವು ಈಗ ಪರಿತಪಿಸ್ತಾ ಇದೆ, ಪಶ್ಚಾತ್ತಾಪವನ್ನು ಪಡ್ಕೊಳ್ತಾ ಇದ್ದಾರೆ. ಯಾಕೆ ಗೊತ್ತಾ? ಅಲ್ಲಿರುವಂತಹ ಕತಾರ್ ಇರಬಹುದು, ಅಬುದಾಬಿ ಇರಬಹುದು, UAE ಇರಬಹುದು, ಓಮನ್ ಇರಬಹುದು. ಓಮನ್ ಲಕ್ಕಿಲಿ ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಡೈರೆಕ್ಟ್ ಆಗಿ ಸಪೋರ್ಟ್ ಅನ್ನು ಕೊಡ್ತಿಲ್ಲ, ಬಟ್ ಸೈಲೆಂಟ್ ಆಗಿದೆ. ಬಟ್ ಆದ್ರೂ ಕೂಡ ಕೆಲವರು ಹೇಳ್ತಿದ್ದಾರೆ ಏನಪ್ಪಾ ಅಂತಂದ್ರೆ, ಇದು ಸೌದಿ ಅರೇಬಿಯಾ ಜೊತೆ ಎಲ್ಲ ಕೈಗೂಡಿಸ್ಕೊಂಡು ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಿದೆ ಅಂತ ಕೆಲವರು ಹೇಳ್ತಿದ್ದಾರೆ. ಬಟ್ ಓವರ್ ಆಲ್ ಆಗಿ ನೋಡ್ತಾ ಹೋಗೋದಾದ್ರೆ, ಈ ಗಲ್ಫ್ ರಾಷ್ಟ್ರಗಳು ಆಲ್ಮೋಸ್ಟ್ ಅಮೆರಿಕಾಗೆ ಸಪೋರ್ಟ್ ಅನ್ನ ಕೊಟ್ಟಿತ್ತು. ನಾವೀಗಾಗಲೇ ನೋಡ್ತಾ ಹೋಗೋದಾದ್ರೆ, ಇರಾನ್ ಏನಿದೆ ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕದ ಏರ್ ಬೇಸ್ ಅನ್ನೇ ಟಾರ್ಗೆಟ್ ಮಾಡ್ಕೊಂಡು ಅಟ್ಯಾಕ್ ಅನ್ನ ಮಾಡ್ತು. ಆ ಸಂದರ್ಭದಲ್ಲಿ ಗಲ್ಫ್ ರಾಷ್ಟ್ರಗಳು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿತ್ತು. ಏನಪ್ಪಾ ಅಂತಂದ್ರೆ, ಅವರು ನಮ್ಮಲ್ಲಿರುವಂತಹ ಅಮೆರಿಕ ಏರ್ ಬೇಸ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಮ್ಮ ನಾಗರಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಂತ. ಅದರ ಜೊತೆಗೆ ಇಷ್ಟೊಂದು ರಾಜಾರೋಷವಾಗಿ ಗಲ್ಫ್ ರಾಷ್ಟ್ರಗಳು ಸ್ಟೇಟ್ಮೆಂಟ್ ಕೊಡೋದಕ್ಕೊಂದು ಕಾರಣ ಏನಪ್ಪಾ ಅಂತಂದ್ರೆ, ಸ್ಟ್ರಾಂಗ್ ರೀಸನ್ ಏನಪ್ಪಾ ಅಂತಂದ್ರೆ, ಅಮೆರಿಕ ಅದರ ಅಧ್ಯಕ್ಷ ಟ್ರಂಪ್ ಏನಿದ್ದಾನೆ, ಈ ಹಿಂದೆ ಕೂಡ ಒಂದಷ್ಟು ಗಲ್ಫ್ ರಾಷ್ಟ್ರಗಳಿಗೆ ಟೂರ್ ಅಂತ ಹೋಗುವಂಥದ್ದು, ಟೂರ್ಗೆ ಹೋಗೋಷ್ಟು ಒಂದಷ್ಟು ಕಪ್ಪ ಕಾಣಿಗಳನ್ನ ರಿಸೀವ್ ಮಾಡ್ಕೊಳ್ಳೋದು, ಅವ್ರೇನೋ ಗಿಫ್ಟ್ ಕೊಡೋದನ್ನ ಇವನು ರಿಸೀವ್ ಮಾಡಿಕೊಂಡು, ಈ ವ್ಯಕ್ತಿ ಏನು ಮಾಡ್ತಾ ಇದ್ದ ಅಂತಂದ್ರೆ, ಟ್ರಂಪು ಅವರಿಗೆಲ್ಲ ಒಂದು ಭರವಸೆಯನ್ನ, ಒಂದು ಅಭಯವನ್ನ ನೀಡ್ಕೊಂಡು ಬರ್ತಾ ಇದ್ದ. ನಿಮ್ಮ ಮೇಲೆ ಏನಾದರೂ ಅಟ್ಯಾಕ್ಗಳಾದ್ರೆ ಅಮೆರಿಕ ನಿಮ್ಮ ಪರವಾಗಿರುತ್ತೆ ಅಂತ ಹೇಳ್ಕೊಂಡು ಧೈರ್ಯವನ್ನು ಕೊಡುವಂಥ ಕೆಲಸವನ್ನ ಮಾಡ್ತಿದ್ದ. ಸೊ ಅದೇ ರೀತಿ ಆಯಾಯ ರಾಷ್ಟ್ರಗಳಲ್ಲಿ ಈತ ಹೋಗ್ಬಿಟ್ಟು ಆತನ ಏರ್ ಬೇಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋಕೆ ಶುರು ಮಾಡ್ತಿದ್ದ. ಸೊ ಎಲ್ಲರೂ ಕೂಡ ತಮ್ಮ ರಾಷ್ಟ್ರದಲ್ಲಿ ಪುಟ್ಟದೊಂದು ಜಾಗವನ್ನ ಅಮೆರಿಕದ ಏರ್ ಬೇಸ್ಗೆ ಅಂತ ಮೀಸಲಿಟ್ರು. ಸೊ ಅಲ್ಲಲ್ಲಿ ಏರ್ ಬೇಸ್ ಅನ್ನ ಕಟ್ಟಿದ್ರು. ಸೊ ಅದಾದ ಮೇಲೆ ಡೈರೆಕ್ಟ್ ಆಗಿ ಅಮೆರಿಕದಿಂದ ಇರಾನ್ಗೆ ಏನು ಕೂಡ ಅಟ್ಯಾಕ್ ಮಾಡೋಕ್ ಆಗಲ್ಲ, ಇಸ್ರೇಲಿಂದಲೂ ಕೂಡ ಸ್ವಲ್ಪ ಕಷ್ಟ. ಸೊ ಹಾಗಾಗಿ ಅಮೆರಿಕ ಏನು ಮಾಡುತ್ತೆ, ಗಲ್ಫ್ ರಾಷ್ಟ್ರಗಳಲ್ಲಿ ನಿಧಾನವಾಗಿ ಒಂದೊಂದೇ ರಾಷ್ಟ್ರಗಳಲ್ಲಿ ಏರ್ ಬೇಸ್ ಅನ್ನ ಕ್ರಿಯೇಟ್ ಮಾಡೋಕೆ ಶುರು ಮಾಡುತ್ತೆ. ಸೊ ಏರ್ ಬೇಸ್ ಅನ್ನ ಮಾಡ್ಕೊಡೋದಕ್ಕೆ ಆ ಗಲ್ಫ್ ರಾಷ್ಟ್ರಗಳು ಬಿಟ್ಕೊಡ್ತವೆ. ಯಾಕಂದ್ರೆ ಈ ನಾಳೆ ಏನಾದರೂ ದೊಡ್ಡ ಮಟ್ಟದಲ್ಲಿ ಯುದ್ಧ ಆದ್ರೂ ಕೂಡ ವಿಶ್ವದ ದೊಡ್ಡಣ್ಣ ಅಮೆರಿಕ ನಮ್ಮ ಸಪೋರ್ಟ್ ಆಗಿರ್ತಾರೆ.
ಯಾವುದೊಂದು ಕ್ಷಿಪಣಿ ಬಂತು ಅಂತಂದ್ರೆ ಅದನ್ನು ಹೊಡೆದುರುಳಿಸ್ತೀವಿ ಅಂತ ಹೇಳ್ಕೊಂಡು ಅಮೆರಿಕ ನಮ್ಗೆ ಹೇಳಿದೆ. ಸೊ ಹಾಗಾಗಿ ಇನ್ ಕೇಸ್ ಯಾವುದೋ ಒಂದು ಕ್ಷಿಪಣಿ ನಮ್ಮ ಭಾಗಕ್ಕೆ ಬಂದ್ರು, ಇನ್ ಕೇಸ್ ಅಮೆರಿಕದ ಏರ್ ಬೇಸ್ ಅನ್ನ ಟಾರ್ಗೆಟ್ ಮಾಡ್ಕೊಂಡು ಕ್ಷಿಪಣಿ ನಮ್ಮ ಕಡೆ ಬಂದ್ರು ಕೂಡ, ನಮ್ಮ ದೇಶದ ಕಡೆ ಬಂದ್ರು ಕೂಡ ಅದನ್ನ ವಿದಿನ್ ಮಿನಿಟ್ ಅಲ್ಲಿ ಅಮೆರಿಕ ಸೇನೆ ಹೊಡೆದುರುಳಿಸುತ್ತೆ ಅಂತ ಅನ್ಕೊಂಡಿದ್ರು. ಬಟ್ ಈಗ ಅದು ಹಂಗ ಆಗ್ತಿಲ್ಲ. ಏನಾಗ್ತಿದೆ ಅಂತಂದ್ರೆ ದುಬೈ ಎಕ್ಸಾಂಪಲ್ ನೋಡ್ತಾ ಇರಿ. ದೊಡ್ಡ ದೊಡ್ಡ ಪ್ರದೇಶಗಳ ಮೇಲೆ ಕ್ಷಿಪಣಿ ದಾಳಿಗಳಾಗ್ತಿದೆ. ಇರಾನ್ ತಕ್ಕ ಪಾಠವನ್ನ ಕಲಿಸ್ತಾ ಇದೆ. ಮುಸ್ಲಿಂ ರಾಷ್ಟ್ರಗಳು ಆದ್ರೂ ಕೂಡ ಶಿಯಾ ಸುನ್ನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ಮತ್ತು ಈ ಗಲ್ಫ್ ರಾಷ್ಟ್ರಗಳಲ್ಲಿ ಒಳಗಡೆ ಆಗಾಗ ಜಗಳಗಳು ಆಗ್ತಾ ಇತ್ತು. ಸರ್ವಾಧಿಕಾರಿ ಅಂದ್ರೆ ಮುಸ್ಲಿಂ ರಾಷ್ಟ್ರಗಳಿಗೆ ಒಬ್ಬ ನಾಯಕ ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸೌದಿ ಅರೇಬಿಯಾ ಕೂಡ ಕಂಟ್ರೋಲ್ ಅನ್ನು ತೆಗೆದುಕೊಳ್ಬೇಕು ಅಂತ ಒಂದಷ್ಟು ಪ್ರಯತ್ನಗಳನ್ನ ಪಡ್ತಾ ಇತ್ತು. ಸೊ ಈಗ ಇರಾನ್ ಏನಿದೆ ಗಲ್ಫ್ ರಾಷ್ಟ್ರಗಳಿಗೂ ಕೂಡ ಮುಟ್ ನೋಡುವಂತ ಪೆಟ್ಟನ್ನು ಕೊಡಬೇಕು ಅಂತ ನಿಟ್ಟಿನಲ್ಲಿ ಇರಾನ್ ಈ ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ಏರ್ ಬೇಸ್ ಗಳನ್ನು ಟಾರ್ಗೆಟ್ ಮಾಡ್ತು. ನಿಧಾನವಾಗಿ ಏರ್ಪೋರ್ಟ್ ಅಕ್ಕಪಕ್ಕದಲ್ಲೂ ಕೂಡ ಅಟ್ಯಾಕ್ಗಳಾಗ್ತಿದೆ. ಸೊ ಅದೇ ರೀತಿ ಯುದ್ಧ ಆರಂಭ ಆಗಿರುವಂತಹ ಸಂದರ್ಭದಲ್ಲಿ ದುಬೈನಲ್ಲಿ ಏರ್ಪೋರ್ಟ್ ಕಂಪ್ಲೀಟ್ ಆಗಿ ಬಂದಾಗುತ್ತೆ. ವಾಯು ಪ್ರದೇಶಗಳು ಕೂಡ ಕಂಪ್ಲೀಟ್ ಆಗಿ ಬಂದಾಗುತ್ತೆ. ವಿದೇಶದಿಂದ ಯಾವುದು ಕೂಡ ಫ್ಲೈಟ್ಗಳು ಬರೋಕೆ ಅವಕಾಶವನ್ನು ಕೊಟ್ಟಿರೋದಿಲ್ಲ, ಬಿಕಾಸ್ ಅಲ್ಲಿ ಪರಿಸ್ಥಿತಿ ಹದಗೆಟ್ಟಿತ್ತು. ಸೊ ಸ್ವಲ್ಪ ದಿನ ಆಗತ್ತೆ, ಮತ್ತೆ ವಿಮಾನ ನಿಲ್ದಾಣಗಳು ಏರ್ಪೋರ್ಟ್ಗಳು ಓಪನ್ ಆಗುತ್ತೆ, ವಿಮಾನ ಸಂಚಾರ ನಾರ್ಮಲ್ ಸಿಚುವೇಶನ್ಗೆ ಬರುತ್ತೆ. ಬಟ್ ಮತ್ತೆ ಈಗ ಏರ್ಪೋರ್ಟ್ ಪಕ್ಕದಲ್ಲಿ ದಾಳಿಗಳಾಗ್ತಾ ಇದೆ. ದಾಳಿಗಳ ಆಗಿ ಈಗ ಮತ್ತೆ ದುಬೈನಲ್ಲಿ ಕೂಡ ವಿಮಾನ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಕಂಪ್ಲೀಟ್ ಆಗಿ ವಿಮಾನ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಓವರ್ ಆಗಿ ಇಲ್ಲಿ ನೋಡ್ತಾ ಹೋಗೋದಾದ್ರೆ ತಾವು ಮಾಡದಿರುವಂತ ತಪ್ಪಿಗೆ ಶಿಕ್ಷೆಯನ್ನ ಈ ಗಲ್ಫ್ ರಾಷ್ಟ್ರಗಳು ಅನುಭವಿಸ್ತಾ ಇದೆ. ಬಟ್ ಇವರಿಗೆ ಬಿಗಿನಿಂಗಲ್ಲಿ ಇದು ಗೊತ್ತಾಗಿರ್ಲಿಲ್ಲ. ಯಾಕಂದ್ರೆ ಇರಾನ್ ಏನೋ ಒಂದು ಪುಟ್ಟ ರಾಷ್ಟ್ರ, ಅಮೆರಿಕ ವಿಶ್ವದ ದೊಡ್ಡಣ್ಣ, ಸೊ ಅಮೆರಿಕ ಅಟ್ಯಾಕ್ ಮಾಡಿದ್ರೆ ಇರಾನ್ ಸುಮ್ಮನೆ ತೆಪ್ಪ ಕೂರು ಬರುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ಇದು ಹಂಗಾಗ್ತಿಲ್ಲ. ಇದು ತದ್ವಿರುದ್ಧವಾಗಿ ಆಗ್ತಿದೆ. ಏನಪ್ಪಾ ಅಂತಂದ್ರೆ ಅಮೆರಿಕನೇ ನಿಧಾನವಾಗಿ ಈ ಯುದ್ಧದಿಂದ ಹಿಂದೆ ಸರಿತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ತಜ್ಞರು ಹೇಳ್ತಿದ್ದಾರೆ. ಯಾಕಂದ್ರೆ ಅಮೆರಿಕಾಗೆ ಯಾರು ಕೂಡ ಸಪೋರ್ಟ್ ಕೊಡ್ತಿಲ್ಲ. ಗಲ್ಫ್ ರಾಷ್ಟ್ರಗಳು ಸಪೋರ್ಟ್ ಮಾಡಿದ್ವಿ, ಬಟ್ ಏನಾಯ್ತು, ಗಲ್ಫ್ ರಾಷ್ಟ್ರಗಳೇ ಹೊಡೆತವನ್ನ ತಿಂತು. ಸೊ ಈಗ ನಿಧಾನವಾಗಿ ಗಲ್ಫ್ ರಾಷ್ಟ್ರಗಳು ಕೂಡ ಅಮೆರಿಕಕ್ಕೆ ಸಪೋರ್ಟ್ ಮಾಡೋದನ್ನ ಕಡಿಮೆ ಮಾಡ್ತಾ ಬರ್ತಾ ಇದೆ. ಸೊ ಒಬ್ಬಂಟಿಯಾಗಿ ಹೋರಾಟ ಮಾಡೋದಕ್ಕೆ ಅಮೆರಿಕ ಸನ್ನದ್ಧ ಆಗಬೇಕು ಅಂತ ಹೇಳ್ಕೊಂಡು ಓವರ್ ಆಲ್ ಆಗಿ ಚರ್ಚೆಗಳು ಕೂಡ ಶುರುವಾಗ್ತಿದೆ. ಇಂಥ ಮತ್ತಷ್ಟು ವಿಡಿಯೋಗಾಗಿ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.